ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಅಶ್ವವೇಗ ನ್ಯೂಸ್. ನಾನು ಅನಿತಾ. ಇದೀಗ ರಾಜ್ಯ, ದೇಶ, ವಿದೇಶಿ, ಮನರಂಜನೆ, ಕ್ರೀಡೆ ಎಲ್ಲ ಸುದ್ದಿಗಳನ್ನ ನೋಡ್ತಾ ಹೋಗೋಣ ಸೂಪರ್ ಫಾಸ್ಟ್ ನಲ್ಲಿ. ರಾಜ್ಯದ ರೈತರ ಸಾಲ ಮನ್ನಾ ವಿಚಾರವಾಗಿ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ವಾಕ್ಸಮರ ಜೋರಾಗಿದೆ. ಈ ಸಂಬಂಧ ಅಶೋಕ್ ಹೇಳಿಕೆ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ, ರೈತರ ಸಾಲ ಮನ್ನಾ ಮಾಡಬೇಕು ಎಂದ್ರೆ ಮಾಡೋಣ, ಯಾರು ಬೇಡ ಎಂದಿದ್ದಾರೆ. ಪ್ರಧಾನಮಂತ್ರಿಗೆ ಹಣ ಕೊಡಲು ಹೇಳಿ ಎಂದು ಟಾಂಗ್ ಕೊಟ್ಟಿದ್ದಾರೆ. ವಿಬಿಜಿ ಗ್ರಾಮೀಣ ಯೋಜನೆ, ಜಲಜೀವನ್ ಮಿಷನ್ ಸೇರಿದಂತೆ ಕೇಂದ್ರ ಪುರಸ್ಕೃತ ಯೋಜನೆಗಳಿಗೆ ರಾಜ್ಯವೇ ಹಣ ನೀಡಬೇಕಾಗಿದೆ. ಕೇಂದ್ರದ ಕೊಡುಗೆ ಏನು ಎಂಬುದನ್ನು ಬಿಜೆಪಿ ನಾಯಕರು ಸ್ಪಷ್ಟಪಡಿಸಬೇಕು. ಕೇಂದ್ರ ಸರ್ಕಾರ ಮತ್ತು ಬಿಜೆಪಿ ಸಂಸದರು ಏನು ಮಾಡುತ್ತಿದ್ದಾರೆ? ಕೇವಲ ಮನ್ ಕಿ ಬಾತ್ ಕೇಳುವುದಕ್ಕಷ್ಟೇ ಇದ್ದಾರೆಯೇ ಎಂದು ಬಿಜೆಪಿ ನಾಯಕರಿಗೆ ಪ್ರಶ್ನೆ ಮಾಡಿದ್ದಾರೆ. ಬಿಜೆಪಿ ನಾಯಕರಿಗೆ ಪ್ರಿಯಾಂಕ್ ಖರ್ಗೆ ಟಕ್ಕರ್ ಅನ್ನ ಕೊಟ್ಟಿದ್ದಾರೆ. ಹೌದು ಸರ್, ನಾವೇ ಈಗ ವಿಬಿಜಿ ಗ್ರಾಮ್ಜಿನೂ ನಾವೇ ಮಾಡಬೇಕು. ಕೇಂದ್ರ ಪುರಸ್ಕೃತ ಕಾರ್ಯಕ್ರಮಗಳು ಯಾವುದು ಮೋದಿ ಅವರ ಹೆಸರಿದೆ ಅದಕ್ಕೆಲ್ಲಾನು ನಾವೇ ದುಡ್ಡು ಕೊಡಬೇಕು. ಜಲ್ ಜೀವನ್ ಮಿಷನ್ಗೂ ನಾವೇ ದುಡ್ಡು ಕೊಡಬೇಕು. ರೈತರ ಸಾಲನು ಮನ್ನಾ ಮಾಡಬೇಕು ಅಂದರೆ ಮಾಡೋಣ. ಇವ್ರು ಏನು ಮಾಡ್ತಾ ಇದ್ದಾರೆ? ವಾಟ್ ಈಸ್ ದ ಸ್ಟೇಟ್ ಗವರ್ಮೆಂಟ್ಸ್ ರೆಸ್ಪಾನ್ಸಿಬಿಲಿಟಿ ವರ್ಸಸ್ ದ ಸೆಂಟ್ರಲ್ ಗವರ್ಮೆಂಟ್ಸ್ ರೆಸ್ಪಾನ್ಸಿಬಿಲಿಟಿ? ಇದೇ ಅಶೋಕ್ ಅಣ್ಣಂಗೆ ನೆನಪಿಸ್ತೀನಿ, ಯಡಿಯೂರಪ್ಪ ಅವರು ಮೇಲ್ಮನೆಯಲ್ಲಿ ಸಾಲ ಮನ್ನಾ ಮಾಡಿ ಅಂತ ಪ್ರಸ್ತಾಪನೆ ಮಾಡಿದಾಗ ಉಗ್ರಪ್ಪ ಅವರು ಏನಂದಿದ್ರು, ನನಗೆ ನೋಟ್ ಛಪಾಸ ಮಿಷಿನ್ ಇದೆಯಾ, ಸಾಲ ಮನ್ನಾ ಮಾಡ್ಲಿಕ್ಕಾಗಲ್ಲ, ನನ್ನ ಹತ್ರ ಏನು ಪ್ರಿಂಟಿಂಗ್ ಪ್ರೆಸ್ ಇಟ್ಕೊಂಡಿದ್ದೇನೆ ದುಡ್ಡಿಂದು ಅಂತ ಹೇಳಿದರು. ಅವಾಗ ಅವ್ರದ್ದೇ ಸರ್ಕಾರ ಇತ್ತಲ್ಲ. ಭಾಳ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ, ಇನ್ನು ಈಗ ಗ್ರೌಂಡ್ ಟ್ರೂತಿಂಗ್ ಆಗಬೇಕು, ವರದಿಗಳನ್ನು ಸಲ್ಲಿಸಬೇಕು, ದತ್ತಾಂಶಗಳು ಬರಬೇಕು, ಅದಾದ್ಮೇಲೆ ನಾವು ನೋಡ್ತೀವಿ. ಈಗ ಸಾಲ ಮನ್ನಾ ಮಾಡಬೇಕು ಅಂದರೆ ಮಾಡೋಣ, ಬೇಡ ಯಾರಂತ ಇದ್ದಾರೆ, ಮಾಡಕ್ಕೆ ಹೇಳಿ. ಕಾಂಗ್ರೆಸ್ ನಾಯಕರ ಬಗ್ಗೆ ಮಾತನಾಡದೇ ಇದ್ರೆ ಬಿಜೆಪಿಗೆ ಸಂಬಳ ಸಿಗಲ್ಲ ಅನಿಸುತ್ತೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಗುಡುಗಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಖರ್ಗೆ, ನನ್ನ ಹೆಸರು ಹೇಳಿಲ್ಲ ಅಂದ್ರೆ ಬಹುಶಃ ಅವರೆಲ್ಲ ನಿರುದ್ಯೋಗಿಗಳು ಆಗ್ತಿದ್ರೇನೋ, ನನ್ನ ವಿರುದ್ಧ ಇಲ್ಲ ಸಲ್ಲದ ವಿಚಾರ ಮಾತನಾಡುವುದೇ ಒಂದು ಕೆಲಸ ಮಾಡಿದ್ದಾರೆ ಅಷ್ಟೇ. ಅಲ್ಲದೆ ಅಮಿತ್ ಶಾ ಕೂಡ ನನ್ನ ಬಗ್ಗೆ ದಾಖಲೆ ತರಿಸಿಕೊಂಡಿದ್ದಾರಂತೆ. ನೋಡಿ, ಬಿಜೆಪಿ ನಾಯಕರಿಗೆ ನನ್ನ ಮೇಲೆ ಎಷ್ಟೊಂದು ಪ್ರೀತಿ ಎಂದು ಬಿಜೆಪಿ ವಿರುದ್ಧ ವ್ಯಂಗ್ಯವನ್ನ ಮಾಡಿದ್ದಾರೆ. ನನ್ನ ಮೇಲೆ ಬಿಜೆಪಿಗೆ ಜಾಸ್ತಿ ಪ್ರೀತಿ ಎಂದು ಹೇಳಿದ್ದಾರೆ. ನನ್ನ ಬಗ್ಗೆ ಮಾತಾಡಿದ್ರೆ ಉನ್ನತ ಸ್ಥಾನ ಸಿಗ್ತದೆ ಅಂತನಾ? ಈಗ ನೀವು ತೆಗೆದು ನೋಡಿ, ಬಿಜೆಪಿಯವರ ಸಾಮಾಜಿಕ ಜಾಲತಾಣ ತೆಗೆದು ನೋಡಿ. ಡಿ ಕೆ ಸಾಹೇಬ್ರ ಬಗ್ಗೆ 5 ಸರಿ, ಸಿದ್ದರಾಮಯ್ಯ ಅವ್ರ ಬಗ್ಗೆ 5 ಸರಿ, ನನ್ನ ಬಗ್ಗೆ ಒಂದು 3 ಸರಿ. ಅಂದರೆ ಅವ್ರ ಸಂಬಳ ಸಿಗ್ತಾ ಇರೋದೇ ನಮ್ಮಿಂದ ಅಲ್ಲ. ನನ್ನ ಹೆಸರು ಹೇಳಿಲ್ಲ ಅಂದರೆ ಬಹುಶಃ ಅವರೆಲ್ಲ ನಿರುದ್ಯೋಗ ಆಗ್ತಾ ಇದ್ರೆ ಏನೋ. ನಾವು ಬಿಜೆಪಿ IT ಸೆಲ್ದವರು ಅಲ್ಲ. ನಾನು ಫ್ಯಾಕ್ಟ್ಸ್ ಮಾತಾಡ್ತಾ ಇದ್ದೀನಲ್ಲಪ್ಪ. ಈಗ ನಾನು ಕೇಳಿರೋ ಪ್ರಶ್ನೆ ಯಾವುದಾದ್ರೂ ಅನ್ಕಾನ್ಸ್ಟಿಟ್ಯೂಷನಲ್ ಇದೆಯಾ? ಇಲ್ಲಾಜಿಕಲ್ ಇದೆಯಾ? ಬಿಟ್ಬಿಡಿ, ಅನ್ಕಾನ್ಸ್ಟಿಟ್ಯೂಷನಲ್ ಬಿಟ್ಬಿಡಿ. ಇಲ್ಲಾಜಿಕಲ್ ಇದೆಯಾ? ಅದಕ್ಕೆ ಅವರಿದೆ. ಈಗ ಏನು ಮಾಡೋದು? ವಿಶೇಷ ಪ್ರೀತಿ ಇದೆ ಅಷ್ಟೇ ಅಲ್ಲ. ನೀವು ಮುಂದೆ ನೋಡಿ, ನಿಮ್ಮ ಪಾಪ ಅಮಿತ್ ಶಾ ಅವರೆಲ್ಲ ನಮ್ಮ ಬಗ್ಗೆ ದಾಖಲೆಗಳು ತೊಗೊಂಡಿದ್ದಾರೆ. RSS ಅವರು ಬರೇ ನಿಮ್ಮ ಇಲ್ಲೇ ಅಲ್ಲ, ಅಲ್ಲೂ ಕೂಡ ಹೇಳಿದ್ದಾರೆ, ನೀವೇನು ಮಾಡ್ತಾ ಇದ್ದೀರಪ್ಪ, ಸರ್ದಾರ್ ಪಟೇಲ್ ಆದಮೇಲೆ ನೀನೇ ದೊಡ್ಡ ಹೋಮ್ ಮಿನಿಸ್ಟರ್ ಅಂತ ಹೇಳ್ಕೊಂಡು ಓಡಾಡ್ತೀರಾ, ನೀವೇನು ಪ್ರಿಯಾಂಕ್ ಖರ್ಗೆಗೆ ಏನು ಮಾಡ್ತಾ ಇಲ್ಲ ಅಂತ ದಾಖಲೆ ತೊಗೊಂಡಿದ್ದಾರೆ. ಈಗ ಇನ್ನು ಕೆಲವು ವಾರದಲ್ಲಿ ಪ್ರಾಸಿಕ್ಯೂಷನಿಗೂ ಕೇಳ್ತಾರೆ. ನೋಡಿ, ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಇದು. ಅದು ಇಷ್ಟು ಬೇಗ ಆಗಲ್ಲ, ಆಗುತ್ತೆ, ಬಟ್ ಇಷ್ಟು ಬೇಗ ಆಗಲ್ಲ. ಇವತ್ತು ನಾನು ಹೇಳ್ತಾ ಇರೋದು ಅವ್ರು ಹೇಳ್ತಾವ್ರ? ಅದೇ ನಾನು ಹೇಳ್ತಾ ಇರೋದು ಅವ್ರು ಹೇಳ್ತಾ ಇದ್ದಾರ? ನಾನು ಮುಂಚೆಯಿಂದ ಏನು ಹೇಳ್ತಾ ಇದ್ದೀನಿ, ಈ ಶಾಲು, ಈ ನಿಮ್ಮ ಗೋಶಾಲೆಗೆ ಹೋಗ್ಬೇಕು, ಗೋಮೂತ್ರ ಕುಡಿಬೇಕು, ಧರ್ಮ ರಕ್ಷಣೆ, ಗೋ ರಕ್ಷಣೆಗೆಲ್ಲ ಯಾರಿಗೆ ಬಿಡೋದು? ಬಡವ್ರ ಮಕ್ಕಳಿಗೆ. ಇವ್ರ ಮಕ್ಳು ಏನು ಮಾಡ್ತಾ ಇದ್ದಾರೆ ತೋರಿಸ್ಬಿಡಿ. ಒಂದು BJP ಲೀಡರ್ ಮಗ ಇವತ್ತು RSS ಫುಲ್ ಟೈಮ್ ಪ್ರಚಾರಕ್ಕೆ ಯಾರನ್ನ ಇದ್ದಾರ ತೋರಿಸ್ಬಿಡಿ ನನಗೆ. ಸಿದ್ದರಾಮಯ್ಯ ಅವಧಿಯಲ್ಲಿನ ಟೆಂಡರ್ಗಳನ್ನು ಸಿಎಂ ಡಿಕೆಶಿ ಕ್ಯಾನ್ಸಲ್ ಮಾಡಿದ ವಿಚಾರವಾಗಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಪ್ರತಿಕ್ರಿಯೆ ನೀಡಿದ್ದಾರೆ. ನಾನು ಈ ವಿಷಯವಾಗಿ ಏನೂ ಕೂಡ ಮಾತನಾಡುವುದಿಲ್ಲ, ಎಲ್ಲದಕ್ಕೂ ಕೂಡ ಒಂದು ಸಮಯ ಅಂತ ಬರುತ್ತದೆ, ಆಗ ನಾನೇ ಈ ವಿಚಾರವಾಗಿ ಮಾತನಾಡುತ್ತೇನೆ, ಅಲ್ಲಿಯವರೆಗೂ ಸಹ ಏನೂ ಕೇಳಬೇಡಿ ಎಂದು ಕುಮಾರಸ್ವಾಮಿ ಹೇಳಿದರು.
ಟೆಂಡರ್ ಕ್ಯಾನ್ಸಲ್ ಬಗ್ಗೆ ಮಾತನಾಡಲ್ಲ ಅಂತ ಹೇಳಿದರು. ಇಲ್ಲಿ ಲೆಟರ್ ನಂಬರ್ so and so 17th August October 60 from the Chief Conservator of Forest in Mysore, Bangalore. Representation dated 21st October 1960 from the Managing Director HMT. ಇಲ್ಲಿ ಲೆಟರ್ ನಂಬರ್ so and so 17th August October 60 from the Chief Conservator of Forest in Mysore, Bangalore. Representation dated 21st October 1960 from ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಭಾರೀ ಲೋಪಗಳು ನಡೆಯುತ್ತಿವೆ ಎಂದು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಬಿಗ್ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಎಸ್ಐಆರ್ ನೆಪದಲ್ಲಿ ಕೆಲ ಗುಂಡಾಗಳು ವಿಜಯಪುರದಲ್ಲಿ ಗಲಾಟೆ ಮಾಡುತ್ತಿದ್ದಾರೆ. ಸುಮಾರು 10ರಿಂದ 12 ಸಾವಿರ ಮತದಾರರನ್ನ ತೆಗೆದ್ರೆ ನಮ್ಮ ಪ್ರಮಾಣ ಕುಸಿಯುವ ಭಯದಿಂದ ಬಹಳ ಕಡೆ ಸತ್ತವರನ್ನ ತೆಗೆದಿಲ್ಲ. ಅವರ ಹೆಸರಿನಲ್ಲಿ ಪ್ರತಿ ಚುನಾವಣೆಯಲ್ಲಿ ಬೋಗಸ್ ವೋಟಿಂಗ್ ಮಾಡಲಾಗುತ್ತಿದೆ ಎಂದು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಆರೋಪ ಮಾಡಿದ್ದಾರೆ. ಎಸ್ಐಆರ್ ನೆಪದಲ್ಲಿ ಗುಂಡಾಗಿರಿ ಅಂತ ಹೇಳಿದ್ದಾರೆ. ವಿಜಯಪುರದಲ್ಲಿ ಕೆಲವೊಂದು ಗುಂಡಾಗಳು ಗಲಾಟೆ ಮಾಡ್ತಾ ಇದ್ದಾರೆ, ಅವ್ರು ಹತಾಶೆ ಆಗಿದ್ದಾರೆ. ಅಲ್ಲಿ ಏನಾಗಿದೆ ಅಂದರೆ ಸುಮಾರು 10ರಿಂದ 12 ಸಾವಿರ ಜನ ಸತ್ತವರ ಮತಗಳಿದಾವೆ. ಈ SIR ಆಗೋದ್ರಿಂದ ಯಾರು ಸತ್ತವರು ಅದಾರಲ್ಲ ಅವರೆಲ್ಲ ಹೆಸರು ಡಿಲೀಟ್ ಆದರೆ ಅವರ ತಮ್ಮ ಏನು ಪ್ರಮಾಣ ಕುಸಿದ ಅನ್ನೋಂಥ ಭಯದಿಂದ ಇವತ್ತು ಭಾಳ ಕಡೆ ಈ ರೀತಿಯಾಗಿದೆ. ಸತ್ತವರು ತೆಗೆದೇ ಇಲ್ಲ, ಅವರ ಹೆಸರಲ್ಲೇ ಪ್ರತಿ ಸಲ ಚುನಾವಣೆಯಲ್ಲಿ ಎಲ್ಲ ಚುನಾವಣೆಯಲ್ಲಿ ಬೋಗಸ್ ವೋಟಿಂಗ್ ಮಾಡಲಿಕ್ಕೆ ಅವರಿಗೆ ಅವಕಾಶ ಆಗಿದೆ. ಯಾಕಂದರೆ ಅವರು ಬುರ್ಕ ಹಾಕೊಂಡು ಬರ್ತಾರೆ, ಅವ್ರನ್ನ ಯಾರೂ ಪರಿಸ್ಥಿತಿ. ವಿಜಯಪುರದಲ್ಲಿ ಕೆಲವೊಂದು ಗುಂಡಾಗಳು ಗಲಾಟೆ ಮಾಡ್ತಾ ಇದ್ದಾರೆ, ಅವ್ರ ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಬಹು ಸುಗಮವಾಗಿಯೇ ನಡೆಯುತ್ತಿದೆ ಎಂದು ಸಾಗರ ಶಾಸಕ ಬೇಳೂರು ಗೋಪಾಲಕೃಷ್ಣ ಹೇಳಿದ್ದಾರೆ. ಮುಸ್ಲಿಮರನ್ನ ಮತದಾರರ ಪಟ್ಟಿಯಿಂದ ಹೊರಗಿಡಬೇಕೆಂಬ ಬಿಜೆಪಿ ಯತ್ನ ಈಡೇರಲ್ಲ. ಕೇಂದ್ರ ಸರ್ಕಾರದ ನಿರೀಕ್ಷೆಯಂತೆ ಎಸ್ಐಆರ್ ನಡೆಯದೆ ಕಾರಣ ಸುಖಾಸುಮ್ಮನೆ ಆರೋಪ ಮಾಡುತ್ತಿದ್ದಾರೆ. ರಾಜ್ಯದ ಜನರು ಪ್ರಜ್ಞಾವಂತರಿದ್ದಾರೆ. ಪಶ್ಚಿಮ ಬಂಗಾಳ ಸೇರಿದಂತೆ ಉಳಿದ ಕಡೆ ಆದಂತೆ ಕರ್ನಾಟಕದಲ್ಲೂ ಆಗಲ್ಲ ಎಂದು ಬಿಜೆಪಿಗೆ ಶಾಸಕ ಬೇಳೂರು ಗೋಪಾಲಕೃಷ್ಣ ಟಕ್ಕರ್ ಕೊಟ್ಟಿದ್ದಾರೆ. ಬಿಜೆಪಿಯಲ್ಲಿ ಸಂಧಾನ ಸಭೆಗಳ ವಿಚಾರವಾಗಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಪ್ರತಿಕ್ರಿಯೆ ನೀಡಿದ್ದಾರೆ. ನಾನು ಯಾರಿಗೂ ಜಗ್ಗುವವನಲ್ಲ, ಬಗ್ಗುವವನಲ್ಲ. ನಾವು ಯಾವುದೇ ಸಂಧಾನಕ್ಕೂ ಹೋಗಿಲ್ಲ ಎಂದು ಹೇಳಿದ್ದಾರೆ. ಅಲ್ಲದೆ ಸಂಧಾನ ಆಗುವಂಥ ಪ್ರಕರಣವೂ ಕೂಡ ನಮ್ಮದಲ್ಲ. ಸಂಧಾನ ಪ್ರಕರಣ ಶುರುವಾಗಬೇಕು ಅಂದರೆ ಯಾರಿಂದ ಬಿಜೆಪಿ ಮುಳುಗುತ್ತಿದೆ ಆ ಕುಟುಂಬ ಕರ್ನಾಟಕ ಮುಖ್ಯ ದ್ವಾರದಿಂದ ಹೊರಗೆ ಹೋಗಬೇಕು, ಅಂದಾಗ ಮಾತ್ರ ಸಂಧಾನ. ಅಲ್ಲಿಯವರೆಗೆ ಸಂಧಾನವಿಲ್ಲ ಎಂದು ಪರೋಕ್ಷವಾಗಿ ಬಿಎಸ್ವೈ ಕುಟುಂಬದ ವಿರುದ್ಧ ಯತ್ನಾಳ್ ಗುಡುಗಿದ್ದಾರೆ. ಬಿಜೆಪಿಯಲ್ಲಿ ಸಂಧಾನ ಸಭೆಗಳ ಪ್ರಮಾಣ ಜಾಸ್ತಿ ಆಗಿದೆ. ಇವತ್ತು ಕೂಡ ಸಂಧಾನ ಸಭೆ ವಿಚಾರದಲ್ಲಿ ನಾವು ಸಂಧಾನ ನಡೀತಾ ಇದ್ದೀವಿ. ನಾವು ಯಾವ ಸಂಧಾನಕ್ಕೆ ನಾವು ಹೋಗೇ ಇಲ್ಲ. ನಮ್ಮ ಸಂಧಾನ ಆಗುವಂಥ ಪ್ರಕರಣ ಅಲ್ಲ. ಸಂಧಾನ ಪ್ರಕರಣ ಯಾವಾಗ ಪ್ರಾರಂಭ ಆಗ್ತದೆ ಅಂದ್ರೆ ಯಾರಿಂದ ಬಿಜೆಪಿ ಮುಳುಗ್ತಾ ಇದೆ ಆ ಒಂದು ಕುಟುಂಬ ಕರ್ನಾಟಕದ ಮುಖ್ಯ ದಾರದಿಂದ ಹೊರಗೆ ಹೋಗ್ಬೇಕು, ಅಂದಾಗ ಸಂಧಾನ. ಅಲ್ಲಿವರೆಗೆ ಯಾರ ಜೊತೆ ಸಂಧಾನ ಮಾಡೋ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಈಗ ಬಿಜೆಪಿಯಲ್ಲಿ ಸಂಧಾನ ಸಭೆಗಳ ಪ್ರಮಾಣ ಜಾಸ್ತಿ ಆಗಿದೆ. ಇವತ್ತು ಕೂಡ ರಾಜ್ಯದ ನೀರಾವರಿ, ಮಳೆ ಪರಿಸ್ಥಿತಿ ಹಾಗೂ ರೈತರ ಹಿತಾಸಕ್ತಿಗೆ ಸಂಬಂಧಿಸಿದ ಹಲವು ಪ್ರಮುಖ ಘೋಷಣೆಗಳನ್ನು ಸಿಎಂ ಡಿಕೆ ಶಿವಕುಮಾರ್ ಮಾಡಿದ್ದಾರೆ. ರಾಜ್ಯದ ವಿವಿಧ ಭಾಗಗಳಲ್ಲಿ ಮಳೆಯ ಕೊರತೆ ಇರುವುದರಿಂದ ನೀರಿನ ಸಮರ್ಪಕ ನಿರ್ವಹಣೆಗೆ ಸರ್ಕಾರ ಆದ್ಯತೆ ನೀಡಿದೆ. ನೀರಾವರಿ ಸಮಸ್ಯೆ ಕುರಿತು ಮೊದಲ ಬಾರಿಗೆ ಕರ್ನಾಟಕ, ತೆಲಂಗಾಣ ಹಾಗೂ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳು ಕೇಂದ್ರ ಸಚಿವರೊಂದಿಗೆ ಜಂಟಿ ಸಭೆ ನಡೆಸಿದ್ದು, ಸಮುದ್ರಕ್ಕೆ ನೀರು ವ್ಯರ್ಥವಾಗಿ ಹರಿಯದಂತೆ 3 ರಾಜ್ಯಗಳು ಒಮ್ಮತಕ್ಕೆ ಬಂದಿವೆ. ಈ ಸಂಬಂಧ 3 ತಿಂಗಳೊಳಗೆ ಕೇಂದ್ರ ಸರ್ಕಾರಕ್ಕೆ ವರದಿ ಸಲ್ಲಿಸಲಾಗುವುದು. ರೈತರನ್ನ ರಕ್ಷಿಸುವುದೇ ಸರ್ಕಾರದ ಮುಖ್ಯ ಕರ್ತವ್ಯ ಎಂದು ಸ್ಪಷ್ಟಪಡಿಸಿದರು. ಇದೇ ವೇಳೆ ಗ್ಯಾರಂಟಿ ಯೋಜನೆ ತಡೆಗೆ ಪರಿಶೀಲನೆ ಮಾಡುತ್ತೇವೆ ಎಂಬುದು ಸುಳ್ಳು. ಗೃಹಜ್ಯೋತಿ, ಗೃಹಲಕ್ಷ್ಮಿ ಹೊಸದಾಗಿ ಅರ್ಜಿ ಸಲ್ಲಿಸಿ ಯಾವ ಗ್ಯಾರಂಟಿ ಯೋಜನೆ ನಿಲ್ಲುವುದಿಲ್ಲ, ಎಲ್ಲವೂ ಮುಂದುವರಿಯುತ್ತಿದೆ ಎಂದು ಸಿಎಂ ಡಿಕೆ ಶಿವಕುಮಾರ್ ಸ್ಪಷ್ಟಪಡಿಸಿದರು.
ಒಪ್ಪಂದಕ್ಕೆ ಬಂದಿದ್ದೇವೆ. ನಾವು ಆ ನೀರನ್ನು ಸಮುದ್ರಕ್ಕೆ ಬಿಡೋದು ಬೇಡ, ನಮ್ಮಲ್ಲೇ ಜಗಳ ಆಡದೆ ಆ ಬ್ಯಾಲೆನ್ಸಿಂಗ್ ರಿಸರ್ವರ್ನ ಮಾಡಿ ಆ ನೀರಿಗೆ ಉಳಿಸ್ಲಿಕ್ಕೆ, ರೈತರ ಬದುಕಲಿಕ್ಕೆ ಏನೆಲ್ಲ ಮಾಡಲಿಕ್ಕೆ ಸಾಧ್ಯನೋ ಆ ತೀರ್ಮಾನ ಮಾಡೋಣ ಅಂಥೇಳಿ ನಾವು 3 ಜನನು ಒಂದು ಸೆಂಟ್ರಲ್ ಗೌರ್ಮೆಂಟ್ದೊಂದು ಟೆಕ್ನಿಕಲ್ ಕಮಿಟಿ ಮಾಡಲಿಕ್ಕೆ ನಾವೆಲ್ಲ ಸಮ್ಮತಿಯನ್ನು ವ್ಯಕ್ತಪಡಿಸಿದ್ದೇವೆ. ಸೊ ಅವರು 100 ದಿನದಲ್ಲೇ 3 ತಿಂಗಳೊಳಗಡೆ ಅವರ ಟೀಮ್ 3 ಜನ ಆಫೀಸರ್ಸು, ನಮ್ಮಿಂದ ಒಬ್ಬರು, ತೆಲಂಗಾಣದಿಂದ ಒಬ್ಬರು, ಆಂಧ್ರ ಪ್ರದೇಶದಿಂದ 3 ಜನ ಸೇರಿ ಆ ಸೆಂಟ್ರಲ್ ಗೌರ್ಮೆಂಟ್ ಆಫೀಸರ್ಸ್ ಸೇರಿ ಒಂದು ಸಮಿತಿಯನ್ನು ಮಾಡಿ CRS ಬೆಂಗಳೂರಿನಲ್ಲಿ ಸಂಚಲನ ಮೂಡಿಸಿದ್ದ 5 ವರ್ಷದ ಮಗು ವೆನ್ನೆಲ್ಲಾ ಕೊಲೆ ಪ್ರಕರಣದಲ್ಲಿ ಪ್ರಮುಖ ಬೆಳವಣಿಗೆಯೊಂದು ಕಂಡುಬಂದಿದೆ. ಪ್ರಕರಣದ ಆರೋಪಿ ಹಾಗೂ ಮಗುವಿನ ತಾಯಿ ಪ್ರಿಯಾಂಕಾಗೆ ಜಿಲ್ಲಾ ಸತ್ರ ನ್ಯಾಯಾಲಯದ ಜಾಮೀನು ಮಂಜೂರು ಮಾಡಿದೆ. ಆರೋಪಿ ಪ್ರಿಯಾಂಕಾ ಪರ ವಕೀಲ ಪ್ರಸನ್ನ ವಾದ ಮಂಡಿಸಿದ್ದು, ಕೊಲೆಯಲ್ಲಿ ಪ್ರಿಯಾಂಕಾ ನೇರವಾಗಿ ಭಾಗಿಯಾಗಿರುವುದಕ್ಕೆ ಈ ಹಂತದಲ್ಲಿ ಸಮರ್ಪಕ ಆಧಾರಗಳಿಲ್ಲ ಎಂದು ವಾದ ಮಂಡಿಸಿದ್ರು. ಈ ಅಂಶ ನ್ಯಾಯಾಲಯದ ಪರಿಗಣಿಸಿ ಜಾಮೀನು ನೀಡಿದೆ ಎಂದು ತಿಳಿದುಬಂದಿದೆ. ವೆನ್ನೆಲ್ಲಾ ಕೇಸ್ ತಾಯಿ ಪ್ರಿಯಾಂಕಾಗೆ ಬೇಲ್. ಬೆಳಗಾವಿಯಲ್ಲಿ ಎಸ್ಐಆರ್ ಸಂಬಂಧ ತಹಶೀಲ್ದಾರ್ ಹಾಗೂ ಪಿಡಿಒ ಮಧ್ಯೆ ವಾಗ್ವಾದ ನಡೆಯಿತು. ಜಿಲ್ಲಾಧಿಕಾರಿಗಳ ಸೂಚನೆಯಂತೆ ಎಸ್ಐಆರ್ ವಿಚಾರವಾಗಿ ಸಭೆ ಕರೆದಿದ್ದ ಖಾನಾಪುರ ತಹಶೀಲ್ದಾರರು ಚರ್ಚೆ ವೇಳೆ ಪಿಡಿಒಗಳೊಂದಿಗೆ ಮಾತಿನ ಚಕಮಕಿ ನಡೆಸಿದ್ರು. ವಾಗ್ವಾದ ತಾರಕಕ್ಕೇರುತ್ತಿದ್ದಂತೆ ಕೆಲ ಪಿಡಿಒಗಳು ಸಭೆಯಿಂದ ಹೊರಬಂದು ಆಕ್ರೋಶ ವ್ಯಕ್ತಪಡಿಸಿದ್ರು. ಈ ವೇಳೆ ಪರಸ್ಪರ ಏಕವಚನದಲ್ಲೇ ವಾಗ್ವಾದ ನಡೆದಿರುವುದು ಆಕ್ರೋಶಕ್ಕೆ ಕಾರಣವಾಯಿತು. ತಹಶೀಲ್ದಾರರು ದರ್ಪದಿಂದ ವರ್ತಿಸುತ್ತಿದ್ದಾರೆ ಎಂದು ಕೆಲ ಪಿಡಿಒಗಳು ಆರೋಪಿಸಿದರೆ, ಎಸ್ಐಆರ್ ಕರ್ತವ್ಯಗಳನ್ನು ನಿಯಮಾನುಸಾರವಾಗಿ ಹಾಗೂ ಅಚ್ಚುಕಟ್ಟಾಗಿ ಪಾಲಿಸುತ್ತಿಲ್ಲ ಎಂದು ತಹಶೀಲ್ದಾರರು ಪಿಡಿಒಗಳ ವಿರುದ್ಧ ಆರೋಪ ಮಾಡಿದ್ದಾರೆ. ರಾಯಚೂರು ಜಿಲ್ಲೆಯಲ್ಲಿ ಎಸ್ಐಆರ್ ಕಾರ್ಯ ಭರದಿಂದ ಸಾಗುತ್ತಿದೆ. ನೆಟ್ವರ್ಕ್ ಸಮಸ್ಯೆ, ಸಾಲು ಸಾಲು ಸವಾಲುಗಳ ನಡುವೆಯೂ ಸಿಬ್ಬಂದಿ ತಮ್ಮ ಕರ್ತವ್ಯವನ್ನು ಸಮರ್ಪಕವಾಗಿ ನಿರ್ವಹಿಸುತ್ತಿದ್ದಾರೆ. ಬೆಟ್ಟಗುಡ್ಡಗಳನ್ನು ಹತ್ತಿ ಮನೆ ಮನೆಗೆ ತೆರಳಿ ಮತದಾರರ ಮಾಹಿತಿಯನ್ನು ಸಂಗ್ರಹಿಸುತ್ತಿದ್ದಾರೆ. ಗೋಲಪಲ್ಲಿ ಸಮೀಪದ ಬೆಟ್ಟಗುಡ್ಡ ಪ್ರದೇಶದಲ್ಲಿ ನೆಟ್ವರ್ಕ್ ಸಮಸ್ಯೆ ದೊಡ್ಡ ಸವಾಲಾಗಿದೆ. ಆದರೂ ಮಾಹಿತಿ ಅಪ್ಲೋಡ್ ಮಾಡಲು ಬೆಟ್ಟದ ಮೇಲೇರಿ ಕಾರ್ಯನಿರ್ವಹಿಸುತ್ತಿರುವ ದೃಶ್ಯಗಳು ಇದೀಗ ಗಮನ ಸೆಳೆಯುತ್ತಿವೆ. ಇನ್ನೊಂದೆಡೆ ಗುರುಗುಂಟ ಸಮೀಪದ ಸೂಗೂರು ದೊಡ್ಡಿಯಲ್ಲಿಯೂ ಇದೇ ಪರಿಸ್ಥಿತಿ ನಿರ್ಮಾಣವಾಗಿದೆ. ನೆಟ್ವರ್ಕ್ ಸಮಸ್ಯೆಯ ನಡುವೆಯೂ ಸಿಬ್ಬಂದಿ ಮತದಾರರ ವಿವರ ಸಂಗ್ರಹಿಸಿ ತಮ್ಮ ಕರ್ತವ್ಯ ಮುಂದುವರೆಸಿದ್ದಾರೆ. ಬೆಟ್ಟದ ಮೇಲೇರಿ ಮತದಾರರ ಮಾಹಿತಿ ಸಂಗ್ರಹಿಸುತ್ತಿರುವ ಅಪರೂಪದ ದೃಶ್ಯಗಳು ಅಶ್ವವೇಗ ನ್ಯೂಸ್ಗೆ ಲಭ್ಯವಾಗಿವೆ.